ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರು ತುಂಬಿಸಲ್ಪಡುವವರು ಅಥವಾ ತೃಪ್ತಿ ಹೊಂದುವರು ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಅಂದರೆ ಮತ್ತಾಯ 5:6 ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ, ನಾನು ಪಾಪದ ಮೇಲೆ ಜಯ ಹೊಂದಲು ಬಹಳ ಪ್ರಯತ್ನಿಸ್ತಾ ಇದ್ದೇನೆ, ಆದರೆ ಅದು ನನಗೆ ಸಾಧ್ಯ ಆಗಿಲ್ಲ ಎಂಬುದಾಗಿ ಹೇಳಿದರೆ, ನಾನು ಆತನಿಗೆ ಈ ವಾಕ್ಯದ ಆಧಾರದ ಮೇಲೆ ಹೇಳೋದೇನೆಂದರೆ, ನೀತಿವಂತನಾಗಲು ಆತನಲ್ಲಿ ನಿಜವಾದ ಹಸಿವು ಮತ್ತು ದಾಹವಿಲ್ಲ. ಆತನಲ್ಲಿ ಪಾಪವನ್ನು ಜಯಿಸುವಂತೆ ತೀವ್ರವಾದಂಥ ಒಂದು ಹಂಬಲ ಇತ್ತು. ಯೇಸು ಪಾಪವನ್ನು ಜಯಿಸೋದು ಹೇಗೆ? ಪ್ರಾರ್ಥಿಸಿರಿ ಎಂಬುದಾಗಿ ಆಲೋಚಿಸಿರಿ. ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗ ಅವರು ಎಲ್ಲ ವಿಷಯಗಳಲ್ಲಿ ನಮಗೆ ಹಾಗೆಯೇ ಶೋಧಿಸಲ್ಪಟ್ಟರು, ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ ಬಹಳ ನಿಚ್ಚಳವಾಗಿ ನಮಗೆ ಗೊತ್ತಿದೆ. ಆದರೆ ಅದು ಆತನಿಗೆ ಸುಲಭವಾಗಿರಲಿಲ್ಲ. ಯೇಸು ಶೋಧನೆಯನ್ನು ಹೇಗೆ ಎದುರಿಸರು ಎಂಬುದಾಗಿ ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ ನಮಗೆ ತಿಳಿಸ್ತದೆ. ಅವರು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧನೆಗಳನ್ನು ಅನುಭವಿಸಿದರು, ಅವುಗಳಿಗೆ ಗುರಿಯಾದರು. ಇಬ್ರಿಯ ಪತ್ರಿಕೆ 4:15 ನಾವು ಓದ್ಕೊಳ್ತೇವೆ. ದೇವರ ವಾಕ್ಯವು ಅಲ್ಲಿಂದ ಮುಂದೆ ಯೇಸುವನ್ನು ತರಹದ ಮಹಾಯಾಜಕನ ಎಂಬುದಾಗಿ ತಿಳಿಸ್ತದೆ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 6 ನೀವು ನೋಡುವುದಾದರೆ, ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವು ಮೆಲ್ಕಿಜೇದೇಕನ ತರಹದ ಯಾಜಕನು ಎಂದು ಹೇಳ್ತಾನೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸ್ತಾನೆ ಮತ್ತು ದೇವರ ಮೇಲಣ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು ಎಂಬುದಾಗಿ ಹೇಳ್ತೇವೆ. ಅದೇ ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7 ನೀವು ನೋಡುವುದಾದರೆ, ಆತನು ತನ್ನ ಶರೀರದ ದಿನಗಳಲ್ಲಿ ಮರಣದಿಂದ ತಪ್ಪಿಸಲು ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಭಯಪಟ್ಟದ್ದರಲ್ಲಿ ಕೇಳಲ್ಪಟ್ಟನು. ಇದು ಗೆತ್ಸೆಮನೆ ತೋಟದಲ್ಲಿ ಯೇಸುವಿನು ಭೂಲೋಕದ ಜೀವಿತದ ಕೊನೆಯ ದಿನದ ಬಗ್ಗೆ ಮಾತನಾಡ್ತಲ್ಲ, ಆದರೆ ಆತನು ಮಾನವನಾಗಿ ಭೂಲೋಕದಲ್ಲಿ ಜೀವಿಸಿದ ಸಂಪೂರ್ಣ ಕಾಲಾವಧಿ, ಅಂದರೆ 33 ಕಾಲ ವರ್ಷಗಳು ಅವಧಿ ಏನಿದೆ, ಆ ಅವಧಿಯಲ್ಲಿ ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಸಮರ್ಪಿಸುವುದಾಗಿ ತಿಳಿಸ್ತಾನೆ. ವಿಜ್ಞಾಪನೆಗಳೆಂದರೆ ತಂದೆಗೆ ಯೇಸು ಮಾಡಿದ ನಿರ್ದಿಷ್ಟ ಬೇಡಿಕೆಗಳು. ಅವು ಪ್ರಾರ್ಥನೆಗಳಾಗಿರಲಿಲ್ಲ, ಅವು ನಿರ್ದಿಷ್ಟವಾದಂಥ ವಿನಂತಿಗಳಾಗಿದ್ದವು. ಆತನು ಈ ವಿಜ್ಞಾಪನೆಗಳನ್ನು ಗಟ್ಟಿಯಾಗಿ ಅಳುತ್ತಾ ಅಥವಾ ಕಣ್ಣೀರಿನಿಂದ ಅರ್ಪಿಸಿದನು. ಯಾವುದಕ್ಕಾಗಿ ಆತನು ಗಟ್ಟಿಯಾಗಿ ಅಳುತ್ತಾ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದನು, ಯೇಸು ಹಾಗೆ ಪ್ರಾರ್ಥಿಸುವುದು ಅವಶ್ಯವಾಗಿದ್ದೆ. ನೀವು ನಿಮ್ಮ ಜೀವಿತದಲ್ಲಿ ಎಂದಾದರೂ ಹಾಗೆ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದ ಸಮಯವನ್ನು ನೆನಪಿಸಿಕೊಳ್ಳಬಲ್ಲಿರಾ? ನಿಮ್ಮ ಮಗು ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾಗ, ನೀವು ಬಹಳವಾಗಿ ಬಯಸಿದ್ದನ್ನು ಕಳೆದುಕೊಂಡಾಗ ನೀವು ಅಳುತ್ತಾ ದೇವರಲ್ಲಿ ಪ್ರಾರ್ಥಿಸಿರಬಹುದು. ಆದರೆ ಯೇಸು ಅಂತಹ ಯಾವುದಕ್ಕಾಗಿಯೂ ಪ್ರಾರ್ಥಿಸಲಿಲ್ಲ. ನೀವು ಎಂದಾದರೂ ಗೋಳಾಡುತ್ತಾ ಪ್ರಾರ್ಥಿಸಿದ್ದೀರಾ? ಬಹುಶಃ ಯಾರಾದರೂ ಸತ್ತಾಗ, ಯಾವುದೋ ದುರಂತ ಸಂಭವಿಸಿದಾಗ ಪ್ರಾರ್ಥಿಸಿರ್ಬೋದು. ಆದರೆ ಯೇಸು ಪ್ರಾರ್ಥಿಸಿದ ಸಂದರ್ಭ ಇಂಥದ್ದಾಗಿರಲಿಲ್ಲ. ಆತನು ಮರಣದಿಂದ ತಪ್ಪಿಸಲು ಶಕ್ತನಾಗಿರುವ ಆತನು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸಮರ್ಪಿಸಿದನೆಂದು ಈ ವಚನ ಹೇಳ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ನಿಮ್ಮ ನಾಮದಲ್ಲಿ ಬೇಡ್ತಾ ಇದ್ದೇನೆ ಸ್ವಾಮಿ. ಯಾರ್ಯಾರು ಸಾಲದಲ್ಲಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವರು ಹೊರತು ಸಾಲ ತೆಗೆದುಕೊಳ್ಳಬಾರದು. ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡಿಸು. ದೇವರೇ, ಮಕ್ಕಳು ಯಾರು ಸಾಲ ತೆಗೆದುಕೊಳ್ಳಬಾರದು, ಅನೇಕರಿಗೆ ಕೊಡಬೇಕು. ಯೇಸುವಿನ ನಾಮದಲ್ಲಿ ನೀವು ನೆರವೇರಿಸ್ತೀರಂತೇಳಿ
ಬಲವಾಗಿ ವಿಶ್ವಾಸದಿಂದ ಪ್ರಾರ್ಥಿಸ್ತೇನೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.